ಹಾಂ ಹಾಂ ಹಲ್ಲೆಲೂಯಾ. ಹಲ್ಲೆಲೂಯಾ. ಮನುಷ್ಯರನ್ನ ಪಾಪದಿಂದ ಬಿಡಿಸಿ ನರಕದ ಮಾರ್ಗದಿಂದ ತಪ್ಪಿಸಿ ಪರಲೋಕದ ರಾಜ್ಯಕ್ಕೆ ಸೇರಿಸಲು ನಡೆಯುವಂಥ ಈ ಪ್ರಕ್ರಿಯೆ ಇದೇನದಲ್ಲ, ಇದು ನಿರಂತರ ಇರ್ತದೆ, ಒಂದು ದಿನದಲ್ಲ. ಇದು ನಾವು ಸಾಯೋ ತನಕ ಇರ್ತದೆ, ಇದು ದಿನಾಲು ನಡೀತಾನೆ ಇರ್ತದೆ. ಅದಕ್ಕೋಸ್ಕರ ಈ ನಡೆಯುವಂಥ ಪ್ರಕ್ರಿಯೆಗೆ ನಾವು ರಕ್ಷಣೆ ಎಂಬುದಾಗಿ ಕರಿತೀವಿ ಪ್ರಿಯರೇ. ಓಕೆ, ಅದ್ಭುತವಾಗಿರುವಂಥ ಧ್ಯಾನವನ್ನು ನಾವು ಹೋದ ವಾರ ಮಾಡಿದ್ದೀವಿ. ಈ ದಿನ ಕೂಡ ನಾವು ದೇವರ ಕಡೆಗೆ ತಿರುಗಿಕೊಳ್ಳೋದ್ರ ಬಗ್ಗೆ ನಾವು ಧ್ಯಾನ ಮಾಡೋಣ. ದೇವರ ಕಡೆಗೆ ತಿರುಗಿಕೋ ಹೇಳ್ರಿ, ದೇವರ ಕಡೆಗೆ ತಿರುಗಿಕೋ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವಂಥ ದೇವರೇ, ನಿಮಗೆ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಹೌದು ಕರ್ತನೆ, ನಿನ್ನ ಆಲಯದಲ್ಲಿ ಇಲ್ಲಿ ತನಕ ನಾವು ಆರಾಧನೆ ಮಾಡಿದ್ದೇವೆ ಸ್ವಾಮಿ. ಸತ್ಯ ನಮ್ಮ ಜೀವಿತವನ್ನು ಬದಲಾವಣೆ ಮಾಡ್ತದೆ. ನಾವು ಮಾಡುವಂಥ ಯಾವುದು ಕಾರ್ಯಗಳು ನಮ್ಮನ್ನು ಬದಲಾವಣೆ ಮಾಡಲ್ಲ ಸ್ವಾಮಿ. ನಿನ್ನ ವಚನ ಮಾತ್ರ ನಮ್ಮನ್ನು ಸ್ಥಿರವಾಗಿ ನಿಲ್ಲುವಂತೆ ಸಹಾಯ ಮಾಡ್ತದೆ. ನಿನ್ನ ವಚನಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ನಮ್ಮೊಟ್ಟಿಗೆ ನೀನು ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಎಲ್ಲಾರ್ದು ಮಾಡ್ರಿ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ ಕೃಪೆಯೇ
ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ನನ್ನ ಕುಟುಂಬ ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ, ನಾ ಅತ್ತಲಾಗದ ಸ್ಥಾನ ಕತ್ತಿದ್ದು ನನ್ನ ಜ್ಞಾನದಿಂದಲ್ಲ. ಬೇರೆ ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ, ನಾ ಅತ್ತಲಾಗದ ಸ್ಥಾನ ಕತ್ತಿದ್ದು ನನ್ನ ಜ್ಞಾನದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕೃಪೆಯೇ ಕೃಪೆಯೇ ಕೃಪೆಯೇ. ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ ಕೃಪೆಯೇ ಕೃಪೆಯೇ. ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಹೌದು ಕರ್ತನೆ, ನಾವು ಮಣ್ಣಲ್ಲಿರೋದೇ ಸ್ವಾಮಿ, ಇವತ್ತು ಉಸಿರಾಡ್ತಾ ಇರುವುದು ನಿನ್ನ ಕೃಪೆ ಸ್ವಾಮಿ. ನಮ್ಮ ಕುಟುಂಬಗಳು ಕರ್ತನೆ ಇವತ್ತು ನೆಮ್ಮದಿಯಿಂದ ಜೀವಿಸ್ತಿರುವುದು ನಮ್ಮ ಹಣದಿಂದಲ್ಲ ಕರ್ತನೆ, ನಮ್ಮ ಜ್ಞಾನದಿಂದಲ್ಲ ಸ್ವಾಮಿ, ನಿನ್ನ ಕೃಪೆ ನಮ್ಮ ಮೇಲೆ ಇರುವುದರಿಂದ ಇವತ್ತು ಜೀವಿಸ್ತಾ ಇದ್ದೇವೆ. ನಿನ್ನ ಕೃಪೆಗಾಗಿ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ದೇವರೇ. ಅಪ್ಪ ಕರ್ತನೆ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಮಾಡ್ತಾನೆ ದೇವರೇ. ಹೌದು ಕರ್ತನೆ, ಅಪ್ಪ ನಿನ್ನ ವಚನಕ್ಕಾಗಿ ನಾವು ಆತುರುತ್ತಿದ್ದೇವೆ. ಬಾಯಾರ್ದ ಜಿಂಕೆ ನೀರಿಗಾಗಿ ಯಾವ ರೀತಿಯಲ್ಲಿ ಆತುರ ಪಡ್ತದೋ, ನಿನ್ನ ವಚನಕ್ಕಾಗಿ ನಿನ್ನ ವಾಕ್ಯಕ್ಕಾಗಿ ನಾವು ಆತುರ ಪಡ್ತಿರುವಾಗ ನಮ್ಮೊಟ್ಟಿಗೆ ನಿನ್ನ ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ಹೌದು ಕರ್ತನೆ, ನೀನು ಕೊಡುವಂತ ವಾಕ್ಯಗಳನ್ನ ಸ್ವೀಕಾರ ಮಾಡಿಕೊಳ್ಳಲಿಕ್ಕಾಗುವಂತೆ ಅಪ್ಪ ಮಂದವಾಗಿರುವಂತ ನಮ್ಮ ಕಿವಿಗಳನ್ನು ತೆರೆಯಬೇಕಾಗಿ ಪ್ರಾರ್ಥಿಸ್ತೇನೆ. ಅಪ್ಪ ಕಠಿಣವಾಗಿರುವಂತ ನಮ್ಮ ಹೃದಯಗಳು ಇದೇ ದಿನದಲ್ಲಿ ಸ್ವಾಮಿ, ಇದೇ ಕ್ಷಣದಲ್ಲಿ ಯೇಸು ನಾಮದಲ್ಲಿ ಕರಗಿ ಹೋಗಲಿ ಅಪ್ಪ. ನೀನು ಮಾತನಾಡು ದೇವರೇ, ನಮ್ಮ ಅಹಂಕಾರವನ್ನು ತೆಗೆದಾಕ ಸ್ವಾಮಿ, ನಮ್ಮಲ್ಲಿ ದೀನತೆಯನ್ನು ಒದಗಿಸಿಕೊಡ್ಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ಅಪ್ಪ ನಿನ್ನ ವಾಕ್ಯ ನಾವು ಸ್ವೀಕಾರ ಮಾಡಿಕೊಳ್ಳುವಾಗ ಸ್ವಾಮಿ, ಅಪ್ಪ ಡಿಸ್ಟರ್ಬ್ ಮಾಡುವಂತ ಎಲ್ಲ ದುಷ್ಟನ ಕಾರ್ಯಗಳನ್ನ, ದುಷ್ಟನ ಆಲೋಚನೆಗಳನ್ನ ನಿನ್ನ ವಚನ ಹೇಳ್ತದೆ, ವೈರಿಯ ಸಮಸ್ತ ಬಲವನ್ನ ತುಳುವುದಕ್ಕೆ ನಿನಗೆ ಅಧಿಕಾರ ಕೊಟ್ಟಿದ್ದೇನೆ ಎಂದು ಹೇಳಿದೆ ಸ್ವಾಮಿ. ಇಷ್ಟ ಮಾಡುವಂತ ಎಲ್ಲ ದುಷ್ಟನ ಆಲೋಚನೆಗಳನ್ನ ಯೇಸುವಿನ ನಾಮದಲ್ಲಿ ತೊಡೆದಾಗ್ತದೇನೆ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ದೇವರೇ. ಅಪ್ಪ ನಿನ್ನ ವಚನದಲ್ಲಿ ನಾವು ಬೆಳೆದು ಸ್ವಾಮಿ, ಇನ್ನು ಹೆಚ್ಚಾದ ರೀತಿಯಲ್ಲಿ ನಿನ್ನ ಹತ್ತಿರಕ್ಕೆ ಬರ್ಲಿಕ್ಕಾಗುವಂತೆ, ನೀನು ಕೊಟ್ಟಿರುವಂತ ರಕ್ಷಣೆಯನ್ನು ಸ್ವಾಮಿ ನಾವು ಕಾಪಾಡಿಕೊಂಡು ಹೋಗ್ಲಿಕ್ಕಾಗುವಂತೆ ನಿನ್ನ ಕೃಪೆ ಎಲ್ಲರ ಮೇಲೆ ಸುರಿಸಬೇಕಾಗಿ ಯೇಸು ಪ್ರಭು ಹೆಸರಿನಲ್ಲಿ ಪ್ರಾರ್ಥಿಸ್ತಪ್ಪ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಓಕೆ, ಈಗ ತಾನೇ ಐಶ್ವರ್ಯ ವಾಕ್ಯ ಓದಿದ್ರು. ಲೂಕನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ 1-9 ವಾಕ್ಯ ಓದಿದಳು. ಆ ಹೆಡ್ಡಿಂಗ್ ಓದಮ್ಮ ಇನ್ನೊಂದ್ಸಲ ಓದ್ರಿ. ಮನುಷ್ಯರು ದೇವರ ಕಡೆಗೆ ತಿರುಗದಿದ್ದರೆ ನಾಶವಾಗುತ್ತಾರೆಂದು ನೋಡಿ. ಅದೊಂದು ವಿಷಯನ ಯೇಸುಸ್ವಾಮಿ ಬೋಧನೆ ಮಾಡಬೇಕಾದ್ರೆ 3 ಉದಾಹರಣೆಗಳನ್ನ ತೆಗೆದುಕೊಳ್ತಾ ಇದ್ದೇನೆ. ಒಂದೇ ವಿಷಯ ಏನು? ಮನುಷ್ಯ ದೇವರ ಕಡೆಗೆ ತಿರುಗಬೇಕು. ಮನುಷ್ಯ ಎಲ್ಲಿ ತಿರುಗಬೇಕು? ದೇವ್ರ ಕಡೆಗೆ ತಿರುಗಬೇಕು. ಈ ದೇವ್ರ ಕಡೆಗೆ ತಿರುಗಬೇಕೆಂಬುದಾಗಿ ಇದೊಂದೇ ಸೆಂಟೆನ್ಸ್ ಹೇಳ್ಬೇಕಾದ್ರೆ ಯೇಸುಸ್ವಾಮಿ 3 ದುಷ್ಟ ಅಂತ ಹೇಳ್ತಾ ಇದ್ದಾನೆ. ಯಾವುದನ್ನ? 3 ದುಷ್ಟ ಅಂತ ಹೇಳ್ತಾನೆ. ಅದಕ್ಕಾಗಿ ಗೊಡ್ಡು ಅಂಜೂರದ ಮರದ ಸಾಮ್ಯವನ್ನು ಕೂಡ ದೇವರು ಹೇಳ್ತಾ ಇದ್ದಾನೆ ಪ್ರೇರೆ. ಒಂದ್ಸಲ ಯೇಸುಸ್ವಾಮಿ ಹೋಗ್ತಾ ಇರ್ತಾರೆ. ಹೋಗುವಾಗ ಜನರು ಬರ್ತಾರೆ, ಬಂದು ಹೇಳ್ತಾರ, ಪಿಲಾತನ ಏನು ಮಾಡ್ತಾ ಇದ್ದಾನೆ ಅಂದರೆ
ಅಲ್ಲಿರುವಂಥ ಗಲಿಲಾಯದವರನ್ನು ಅವರನ್ನು ಕೊಲೆ ಮಾಡಿ ಅವ್ರು ಏನು ಬಲಿ ಕೊಡ್ತಾ ಇದ್ರಲ್ಲ ಆ ರಕ್ತದೊತ್ತಿಗೆ ಇವ್ರ ರಕ್ತನ ಸೇರಿಸ್ತಾ ಇದ್ದಾನೆ ಎಂಬುದಾಗಿ ಆ ಜನರು ಯೇಸು ಸ್ವಾಮಿಗೆ ಹೇಳ್ತಾರೆ. ಅಂದರೆ ಪಿಲಾತನು ಈ ಗಲಿಲಾಯದವರ ಜನರನ್ನು ಛೇದನ ಮಾಡ್ತಾ ಇದ್ದಾನೆ, ಅವರನ್ನು ಕೊಲ್ತಾ ಇದ್ದಾನೆ. ಅದ್ರ ಜೊತೆಯಲ್ಲಿ ಅವ್ರು ಏನು ಬಲಿ ಕೊಡ್ತಾ ಇದ್ರಲ್ಲ ಆ ಬಲಿ ಕೊಡುವಂಥ ರಕ್ತದಲ್ಲಿ ಇದನ್ನು ಸೇರಿಸ್ತಾ ಇದ್ದಾನೆ ಎಂಬುದಾಗಿ ಅಲ್ಲಿರುವಂಥ ಜನರು ಯೇಸು ಸ್ವಾಮಿಗೆ ಹೇಳಿದಾಗ ಯೇಸು ಸ್ವಾಮಿ ಒಂದು ಪ್ರಶ್ನೆ ಮಾಡ್ತಾನೆ. ಹೌದಪ್ಪ, ಈ ಗಲಿಲಾಯದವರನ್ನು ಯಾರನ್ನ ಕೊಲೆ ಮಾಡಿದಾನಲ್ಲ ಅವರು ಪಾಪಿಗಳು ಅಂತ ನೀವು ತಿಳ್ಕೊಂಡಿದ್ದೀರಾ? ಅಂದರೆ ಯಾರು ಕೊಲೆ ಆಗಿದ್ದಾರೋ ಅವರು ಪಾಪಿಗಳು, ಕೊಲೆ ಆಗ್ಲಾರ್ದವರು ಪಾಪಿಗಳಲ್ಲ, ಶ್ರೇಷ್ಠ ಅಂತ ತಿಳ್ಕೊಂಡಿದೀಯಾ ಎಂಬುದಾಗಿ ಅವರಿಗೆ ಪ್ರಶ್ನೆ ಮಾಡಿ ಯೇಸು ಸ್ವಾಮಿ ಹೇಳ್ತಾನೆ. 3ನೇ ವಾಕ್ಯದಲ್ಲಿ ಹೇಳ್ತಾನೆ, ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆಯೇ ಹಾಳಾಗಿ ಹೋಗುವಿರಿ ಅಂತ ಬರಿತಾನೆ. ಹೇಳ್ರಿ ನನ್ನ ಜೊತೆಯಲ್ಲಿ, ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆಯೇ ಹಾಳಾಗಿ ಹೋಗುವಿರಿ. ಇದು ಯಾರ ಸ್ಟೇಟ್ಮೆಂಟ್? ಇದು ಯೇಸು ಸ್ವಾಮಿ ಸ್ಟೇಟ್ಮೆಂಟ್, ನಂದಲ್ಲ ಇದು. ನಮ್ಮೆಲ್ಲರಿಗಾಗಿ ದೇವರು ಹೇಳ್ತಿದ್ದಾನೆ, ನೀವು ತಿರುಗದೆ ಹೋದರೆ ಹಾಳಾಗಿ ಹೋಗೋದಂದ್ರೆ ಇದು ಪದ, ಈ ಹಾಳಾಗಿ ಹೋಗೋದಂದ್ರೆ ನರಕಕ್ಕೆ ಹೋಗ್ತೀರಿ ಅಂತ ಅರ್ಥ. ಹಾಳಾಗೋದಂದ್ರೆ ನೀವೆಲ್ಲರೂ ನರಕಕ್ಕೆ ಹೋಗ್ತೀರಿ ಎಂಬುದಾಗಿ ಇದು ಪದದ ಅರ್ಥ ಆಗಿದೆ ಪ್ರಿಯರೇ. ಅದಾದ ನಂತರ ಇನ್ನು ಕೆಲವರು ಬರ್ತಾರೆ, ಬಂದು ಹೇಳ್ತಾರೆ, ಈ ಸಿಲೋವ್ನಲ್ಲಿ ಒಂದು ಬುರ್ಜು ಇದೆ. ಬುರ್ಜು ಅಂದ್ರೆ ಗೊತ್ತಲ್ರಿ? ಬುರ್ಜು ಅಂದರೆ ರೌಂಡ್ ಇರ್ತದ, ಅದು ರೌಂಡು ಎತ್ತರ ಇರ್ತದ, ಅದ್ರ ಮೇಲೆ ಸೈನಿಕರು ಇರ್ತಾರೆ. ನಿಮ್ಮೂರಲ್ಲಿ ಇದೆ ನೋಡ್ರಿ, ಅದು ಇಲ್ಲಿ ಅದಲ್ರಿ, ರೌಂಡ್ ಆದ ನೋಡ್ರ, ಅದು ಬುರ್ಜು. ಅದು ಓಕೆ. ಆ ಬುರ್ಜು ಬಿದ್ದು ಹೋಗ್ತದೆ. ಬಿದ್ದು 18 ಜನರು ಸತ್ತು ಹೋಗಿಬಿಡ್ತಾರೆ. ಯಾರು? ಯೆರೂಸಲೇಮಿನವರು 18 ಜನರು ಸತ್ತು ಹೋದಾಗ ಆ ವಿಷಯ ತಂದು ಯೇಸು ಸ್ವಾಮಿ ಹೇಳ್ತಾರೆ ಮತ್ತೆ ಇವರು. ಅಂದ್ರೆ ಇವ್ರು ಏನು ತಿಳ್ಕೊಂತಾರ, 18 ಜನರು ಸತ್ತರಲ್ಲ ಅವ್ರು ಪಾಪಿಗಳು, ಸಾಯಲಾರ್ದವರು ನೀತಿವಂತರು ಎಂಬುದಾಗಿ ಅದನ್ನು ಪ್ರಕಟಪಡಿಸ್ಬೇಕೆಂಬುದಾಗಿ ಯೇಸು ಸ್ವಾಮಿ ಹತ್ರ ಹೇಳ್ತಾರೆ. ಆಗ ಯೇಸು ಸ್ವಾಮಿ ಹೇಳ್ತಾನೆ, ಆಗಲ್ಲ, ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ, ಮತ್ತೆ 5ನೇ ವಾಕ್ಯ ಹೇಳ್ತಾನೆ, ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವು ಅವರಂತೆ ಹಾಳಾಗಿ, ಅಂದರೆ ನೀವು ಕೂಡ ಪರಲೋಕವನ್ನು ಕಳ್ಕೊಳ್ತೀರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ ಪ್ರಿಯರೇ. ಓಕೆ, ಇದರಿಂದ ನಾವು ತಿಳ್ಕೊಳ್ಳೋದಂದ್ರೆ ನಾವು ಯಾಕೆ ದೇವರ ಕಡೆಗೆ ತಿರುಗಬೇಕು, ದೇವ್ರ ಕಡೆಗೆ ತಿರುಗೋದ್ರಿಂದ ನಮಗೇನು ಪ್ರಾಫಿಟ್ ಇದೆ, ಯಾಕೆ ದೇವ್ರ ಕಡೆಗೆ ತಿರುಗಿರಿ ಪಾಸ್ಟರ್ಗಳು ತಿರುಗಿ ಗಟ್ಟಿ ಹೇಳ್ತಾ ಇರ್ತಾರೆ. ಯಾಕಂದರೆ ನಾವು ದೇವರ ಕಡೆಗೆ ತಿರುಗುವುದಕ್ಕೂ ಒಂದು ಕಾರಣ ಇದೆ ಪ್ರಿಯರೇ. ವಚನ ಹೇಳ್ತದೆ, 1 ಪೇತ್ರ 4:17 ಈ ರೀತಿ ಬರೆಯಲ್ಪಟ್ಟಿದೆ, ನ್ಯಾಯ ವಿಚಾರಣೆಯ ಸಮಯ ಬಂದಿದೆ ಅಂತ. ಏನು ಸಮಯ ಬಂದಿದೆ? ನ್ಯಾಯ ವಿಚಾರಣೆ ಮಾಡುವಂಥ ಸಮಯ ಬಂದಿದೆ. ಯೇಸು ಸ್ವಾಮಿ ಈ ಲೋಕಕ್ಕೆ 2ನೇ ಸಾರಿ ಬರುವಂಥ ಸಮಯ ಹತ್ತಿರವಾಗಿದೆ. ಅದಕ್ಕಾಗಿ ಯೇಸು ಪ್ರಭು ಹೇಳ್ತಾರೆ, ಅಲ್ಲಲ್ಲಿ ಭೂಕಂಪಗಳಾಗ್ತವೆ, ಬಹು ಜನರ ಪ್ರೀತಿ ತಣ್ಣಗಾಗಿ ಹೋಗ್ತದೆ, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ ಹೇಳ್ತದೆ, ಜನಕ್ಕೆ ವಿರುದ್ಧವಾಗಿ ಜನ ಹೇಳ್ತದೆ, ಬಹು ಜನರ ಪ್ರೀತಿ ತಣ್ಣಗಾಗಿ ಹೋಗ್ತದೆ, ಆಗ ಅಂತ್ಯಕಾಲ ಬರ್ತದೆ ಎಂಬುದಾಗಿ ತಿಳ್ಕೊಳ್ರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ ಪ್ರಿಯರೇ. ಇದೆಲ್ಲ ನಾವು ಕಾಣ್ತಾ ಇದ್ದೇವೆ, ಹೌದಲ್ರಿ? ಎಲ್ಲೆಲ್ಲಿ ಭೂಕಂಪ ಆಗ್ತಾ ಇದ್ದೇವೆ, ಜನಕ್ಕೆ ವಿರುದ್ಧವಾಗಿ ಜನ ಹೇಳ್ತಾ ಇದ್ದೇವೆ. ಪ್ರಪಂಚ 2 ಭಾಗವಾಗಿ ಇಬ್ಬಾಗ ಆಗಿಬಿಟ್ಟಿದೆ. ಒಂದು ಮಂದಗಾಮಿಗಳು, ಒಂದು ಉಗ್ರಗಾಮಿಗಳು. ಕೆಲವರು ಪ್ರೀತಿಯಿಂದ ಜೀವನ ಮಾಡೋರು, ಕೆಲವರು ದ್ವೇಷದಿಂದ ಜೀವನ ಮಾಡೋರು, ಕೆಲವರು ಕತ್ತಿ ಹಿಡಿದು ಹೋಗೋರು, ಕೆಲವರು ಪ್ರೀತಿಯಿಂದ. ಎರಡು ಭಾಗ ಆಗಿಬಿಟ್ಟಿದೆ ಪ್ರಪಂಚ 2 ಭಾಗ ಆಗಿಬಿಟ್ಟಿದೆ. ಕೆಲವರು ವಿಶ್ವಾಸದಿಂದ ಹೋಗ್ತಾರೆ, ಕೆಲವರು ಅವಿಶ್ವಾಸದಿಂದ ಹೋಗ್ತಾರೆ. ಕೆಲವರು ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸ್ತಾರೆ, ಕೆಲವರು ವಾಕ್ಯವನ್ನು ತಿರಸ್ಕಾರ ಮಾಡಿ ಜೀವಿಸ್ತಾರೆ. ಹೀಗಾಗಿ ಭೂಮಿಯಲ್ಲಿರುವಂಥ ಪ್ರತಿ ಕುಟುಂಬಗಳು ಅಥವಾ ಪ್ರತಿ ಜನಾಂಗ ಇಬ್ಬಾಗವಾಗಿದೆ. ಅದಕ್ಕಾಗಿ ಯೇಸು ಪ್ರಭು ಒಂದು ಮಾತಾಡ್ತಾನೆ, ಬೀಸುವಾಗ ಇಬ್ಬರು ಬೀಸ್ತಾ ಇರ್ತಾರಂತೆ, ಒಬ್ಬರು ಎತ್ತಲ್ಪಡ್ತಾರೆ, ಒಬ್ಬರು ಬಿಡಲ್ಪಡ್ತಾರೆ ಅಂತೆ. ಅದಕ್ಕೋಸ್ಕರ ದೇವರ ನ್ಯಾಯ ವಿಚಾರಣೆ ಸಮಯ ಬಂದಿರುವುದರಿಂದ ನಾವು ವ್ಯರ್ಥವಾಗಿ ಕಳೆಯದೆ ನಾವು ದೇವರ ಕಡೆಗೆ ತಿರುಗಬೇಕು, ರಿಟರ್ನ್ ಆಗಬೇಕು. ಓಕೆ, ಯಾಕೆ ತಿರುಗಬೇಕಂತೆ ಮತ್ತಾಯ 4:17 ಹೇಳ್ತದೆ, ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂತ ಹೇಳ್ತಾನೆ. ದೇವರ ರಾಜ್ಯ ಸಮೀಪ ಆಯಿತು. ಯಾವಾಗ ಈ ಲೋಕ ಮುಣುಗ್ತದೋ, ಯಾವಾಗ ದೇವರು ಈ ಲೋಕಕ್ಕೆ ನ್ಯಾಯ ತೀರಿಸಲು ಬರ್ತಾನೋ ಗೊತ್ತಿಲ್ಲ. ಪರ್ಫೆಕ್ಟ್ ಯಾರಿಲ್ಲ ನಾವು.
ಅದಕ್ಕೋಸ್ಕರ ದೇವ್ರು ಹೇಳ್ತಾನೆ, ಆ ಸಮಯವನ್ನ, ಆ ಕಾಲಗಳನ್ನ ತಿಳಿದುಕೊಳ್ಳಕ್ಕೆ ನೀವು ಹೋಗ್ಬೇಡ್ರಿ, ಅದು ನನಗೂ ಗೊತ್ತಿಲ್ಲ, ತಂದೆಯಾಗಿರುವಂಥ ದೇವರಿಗೆ ಮಾತ್ರ ಗೊತ್ತು ಎಂಬುದಾಗಿ ಯೇಸು ಪ್ರಭು ಕೂಡ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಕ್ಕೋಸ್ಕರ ದೇವರ ರಾಜ್ಯ ಸಮೀಪ ಆಗಿದೆ, ಅದಕ್ಕೋಸ್ಕರ ನಾವು ತಿರುಗಬೇಕು. ಆಮೇಲೆ ಭಕ್ತನಾಗಿರುವಂಥ ಮಾರ್ಕನು ತನ್ನ ಪತ್ರಿಕೆಯಲ್ಲಿ ಬರ್ತಾನೆ, ನೀವು 1:4 ಈ ರೀತಿ ಬರ್ತೇನೆ, ಪಾಪ ಪರಿಹಾರಕ್ಕಾಗಿ ದೇವ್ರ ಕಡೆಗೆ ತಿರುಗಿಕೊಳ್ರಿ ಅಂತ ಹೇಳ್ತಾನೆ. ಹಲ್ಲೆಲೂಯ. ದೇವ್ರ ಕಡೆ ಯಾಕೆ ತಿರ್ಬೇಕ್ರಿ? ಪಾಪ ಪರಿಹಾರಕ್ಕಾಗಿ. ಯೋಹಾನನ ಈ ಪ್ರಕಟಣೆ ಇದು. ಯೋಹಾನನು ತನ್ನ ಸುವಾರ್ತೆಯಲ್ಲಿ ಹೇಳ್ತಾನೆ, ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸ್ಕೊಳ್ರಿ ಎಂಬುದಾಗಿ ಯೋಹಾನನು ಸುವಾರ್ತೆ ಸಾರ್ತಾ ಜನರಿಗೆ ದೀಕ್ಷೆ ಸ್ನಾನ ಮಾಡಿಸ್ತಾ ಹೋಗ್ತಾನೆ. ಅಂದರೆ ನಾವು ದೇವ್ರ ಕಡೆಗೆ ಯಾಕೆ ತಿರುಗಬೇಕಂದ್ರೆ ನಮ್ಮ ಪಾಪಗಳ ಪರಿಹಾರಕ್ಕಾಗಿ ನಾವು ದೇವರ ಕಡೆಗೆ ತಿರುಗಿಕೊಳ್ಬೇಕು ಪ್ರಿಯರೇ. ಅದಕ್ಕೋಸ್ಕರ ನರಕದಿಂದ ತಪ್ಪಿಸಿಕೊಳ್ಳಲು ಕೂಡ ನಾವು ದೇವರ ಕಡೆಗೆ ತಿರುಗಬೇಕು. ಒಂದು ಕತೆ ಹೇಳ್ತಾನೆ ಯೇಸು ಸ್ವಾಮಿ. ಒಬ್ಬ ಶ್ರೀಮಂತ ಇರ್ತಾನೆ, ಒಬ್ಬ ಬಡವ ಭಿಕ್ಷುಕಾರ ಲಾಜರ್ನಿರ್ತಾನೆ. ಶ್ರೀಮಂತನು ಸಕಲ ನಯವಾದ ಭೋಗಗಳಿಂದ ನಾರುಮಡಿಗಳನ್ನು ಧರಿಸಿಕೊಂಡು, ನಾರುಮಡಿ ಅಂದ್ರೆ ರೇಷ್ಮೆ ಬಟ್ಟೆ ಅವನಿಗೆ ಬೇಕಾದಷ್ಟು ಎಲ್ಲನಿದೆ, ಆ ಎಲ್ಲ ವ್ಯವಸ್ಥೆ ಇರುವಂಥ ವ್ಯಕ್ತಿ ಜೀವಿಸ್ತಾ ಇರ್ತಾನೆ. ಅವನ ಮನೆ ಮುಂದುಗಡೆ ಬಾಗಿಲಿನ ಕೆಳಗಡೆ ಒಬ್ಬ ಭಿಕ್ಷುಕಾರನಿರ್ತಾನೆ, ಲಾಜರ್ ಅವನ ಹೆಸರು. ಈ ಭೋಗ ಪುರುಷ ಎಲ್ಲಾನು ಅನುಭವಿಸ್ತಾ ಇರ್ತಾನೆ, ಏನು ಕೊರತೆ ಇರಲ್ಲ ಅವನಿಗೆ. ಆದರೆ ಫಸ್ಟ್ ಲಾಜರ್ನೇ ಸತ್ತು ಹೋಗ್ಬಿಡ್ತಾನೆ. ಲಾಜರ್ ಸತ್ತಾಗ ದೇವದೂತರು ಬರ್ತಾರೆ ಅವನ ಎತ್ಕೊಂಡು ಹೋಗ್ಲಿಕ್ಕೆ. ದೇವದೂತರು ಬಂದು ಅವನನ್ನು ಎತ್ಕೊಂಡು ಹೋಗಿ ಅವನನ್ನು ಅಬ್ರಾಮನ ಎದೆಗೆ ಒರಗಿಸ್ತಾರೆ. ಅದಾದ ನಂತರ ಈ ಭೋಗ ಪುರುಷ ಕೂಡ ಸತ್ತು ಹೋಗ್ಬಿಡ್ತಾನೆ. ಸತ್ತ ಮೇಲೆ ಅವನಿಗೆ ಉತ್ತರ ಕ್ರಿಯೆಗಳಾಗ್ತವೆ. ಈ ಲಾಜರ್ನಾಗ ಯಾವುದು ಭೇಟಿ ಮಾಡಿಸ್ಲಿಲ್ಲ, ಯಾರು ಊರಿಗೆ ಏರಿಸಲಿಲ್ಲ, ಅವನಿಗೆ ಯಾವುದೇ ಉತ್ತರ ಕ್ರಿಯೆ ಮಾಡಲಿಲ್ಲ, ದಿವಸ ಮಾಡಲಿಲ್ಲ, ಸಮಾಧಿ ಕಟ್ಟಲಿಲ್ಲ, ಏನೂ ಮಾಡಲಿಲ್ಲ ಅವನಿಗೆ. ಆದರೆ ಈ ಶ್ರೀಮಂತಿಗೆ ಎಲ್ಲನೂ ಮಾಡಿದರು. ಸಿಟಿಯಲ್ಲಿ 1,00,000 ಭೇಟಿ ಮಾಡ್ತಾರ. ಹಲ್ಲೆಲೂಯ. ಯಾಕಂದ್ರೆ ನಾವು ಮೊನ್ನೆ ಯಾವುದು ಅಲಿಪುರ್ಗೆ ಹೋಗಿದ್ವಲ್ಲ, ಅಲಿಪುರ್ಗೆ ಹೋದಾಗ ಎಷ್ಟು 60,000 ಅಂತ ಹೇಳ್ತಿದ್ರು ಅವ್ರು. 60,000 ಮೇಲ್ಪಟ್ಟು ಒಂದು ಬೇರೆ ಭೇಟಿ. ಅಂದರೆ ಈ ಶ್ರೀಮಂತನಿಗೆ ಎಲ್ಲಾನು ಮಾಡಿದ್ರು, ಉತ್ತರ ಕ್ರಿಯೆ ಆಯ್ತು, ಎಲ್ಲ ಆಯ್ತು. ಆದ್ಮೇಲೆ ಇವನು ಸೀದಾ ನೇರವಾಗಿ ನರಕಕ್ಕೆ ಹೋಗ್ಬಿಟ್ಟೆ. ಅವನು ಆ ಲಾಜರ್ ದೇವರ ಸನ್ನಿಧಿಯಲ್ಲಿ ಹೋಗಿ ಅವನು ಪರಲೋಕ ರಾಜ್ಯಕ್ಕೆ ಅಬ್ರಾಹ್ಮಣ ಎದೆಗೆ ಸೇರಿಬಿಟ್ಟ. ಆಗ ಆ ಶ್ರೀಮಂತ ಅಬ್ರಾಹ್ಮಣಿಗೆ ಹೇಳ್ತಾನೆ, ಅಲ್ಲಪ್ಪ, ನಾನಿಲ್ಲಿ ದಾಹದಿಂದ ನಾನು ಸಾಯ್ತಾ ಇದ್ದೀನಿ, ನನಗೆ ದಾಹ ಆಗ್ತದೆ, ಅದಕ್ಕಾಗಿ ಲಾಜರ್ನ ಕಳಿಸ್ಕೊಡು, ಏನು ಬೇಡ ನನಗೆ. ಅವತ್ತು ತನ್ನ ತುದಿ ಬೆರಳನ್ನು ನೀರಲ್ಲದ್ದಿ ತುದಿ ಬೆರಳಿನಿಂದ ನನ್ನ ನಾಲಿಗೆ ತಣ್ಣಗೆ ಮಾಡಲಿ ಅಂತ ಹೇಳ್ತಾನೆ. ಹಲ್ಲೆಲೂಯ. ಒಂದು ತುದಿ ಬೆರಳದಿಂದ ಎಷ್ಟು ನೀರು ಬರ್ಬೋದು ಪ್ರಿಯರೇ? ಎಷ್ಟು ಲೀಟ್ರ್ ಬರ್ಬೋದು? ಎಷ್ಟು ಬರ್ತದೆ? ಅದು ಹನಿ ತೆಗೆದುಕೊಳ್ಳೋಟ್ಟಿಗೆ ಹೋಗಿರ್ತದೆ ಅದು ಮತ್ತೆ. ಅಂದರೆ ಒಂದು ಹನಿ ನೀರಿಗಾಗಿ ಈ ಶ್ರೀಮಂತ ದಾಹ ಪಡ್ತಾ ಇದ್ದಾನೆ. ಅವನು ಸ್ಟೇಟ್ಮೆಂಟ್ ಕೊಡ್ತಾನೆ, ಆಯ್ತಪ್ಪ, ಆದದ್ದಾಗ್ಯದ, ಓದೋಗ್ಯದ, ನನಗೆ 5 ಜನ ಅಣ್ಣ ತಮ್ಮರಿದ್ದಾರೆ. ಎಷ್ಟು ಜನ ಇದ್ದಾರೆ? 5 ಜನ ಅಣ್ಣ ತಮ್ಮರಿದ್ದಾರೆ, ಅವ್ರು ಬರಬಾರ್ದು ಇಲ್ಲಿಗೆ ಅಂತೇಳಿ ಅವನು ಅಬ್ರಾಹ್ಮನಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ತಂದೆ ಅಬ್ರಾಹ್ಮನೇ, ಲೂಕ 16:30 ಅಬ್ರಾಹ್ಮನೇ, ಆಗಲ್ಲ, ಸತ್ತವ್ರ ಕಡೆಯಿಂದ ಒಬ್ಬನು ದೇವ್ರ ಬಳಿಗೆ ಹೋದರೆ ಅವ್ರು ದೇವ್ರ ಕಡೆಗೆ ತಿರುಗ್ತಾರೆ. ಯಾರು? ಸತ್ತವ್ರ ಕಡೆಯಿಂದ ಯಾರಾದ್ರೂ ಅವನ ಹತ್ರ ಹೋಗಿ ಹೇಳಿದ್ರೆ ದೇವ್ರ ಕಡೆಗೆ ತಿರುಗ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಅಬ್ರಾಹ್ಮಣ ಹೇಳ್ತಾನೆ, ನೋಡಪ್ಪ, ಅಲ್ಲಿ ಹೇಳಕ್ಕೆ ಒಂದು ಸಭೆ ಅದ, ಅಲ್ಲಿ ಧರ್ಮಶಾಸ್ತ್ರ ಅದ, ಪ್ರವಾದಿಗಳಿದ್ದಾರೆ, ದೇವ್ರ ವಚನ ಇದೆ, ವಾಕ್ಯ ಅವರಿಗೆ ವಾರ ವಾರ ಬೆತ್ತರಿಸಲ್ಪಡ್ತಾ ಇದೆ, ದೇವ್ರ ಕಡೆಗೆ ತಿರುಗ್ರಿ 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 ಎಂಬುದಾಗಿ ಹೇಳುವುದಕ್ಕಾಗಿನೇ ನಾನು ನನ್ನ ಸೇವಕರನ್ನ ಇಟ್ಟಿದ್ದೀನಿ. ಅದಕ್ಕೋಸ್ಕರ ಅವ್ರ ಮಾತು ಕೇಳಲಾರ್ದವ್ರು ಇವನ್ ಮಾತನ್ನು ಕೂಡ ಕೇಳಲ್ಲ ಅವರು. ಬಲೆ ಮಸೀಕಿ. ಅದಕ್ಕೋಸ್ಕರ ಅವನು ಅಲ್ಲಿರುವಂಥ ಅಬ್ರಹಾಮನ್ನು ಸ್ಟೇಟ್ಮೆಂಟ್ ಮಾಡ್ತಾನೆ, ನಮಗೂ ನಿಮಗೂ ಒಂದು ಡೊಂಗುರ ಆದಪ್ಪ, ಅಲ್ಲಿಂದ ಈ ಕಡೆ ಬರೋಕ್ಕಾಗಲ್ಲ, ಈ ಕಡೆಯಿಂದ ಆ ಕಡೆ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಏನ್ ತಿರುಗಬೇಕು? ಭೂಮಿ ಮೇಲೇನೆ ತಿರುಗಬೇಕು, ಸತ್ತ ಮೇಲೆ ತಿರುಗಕ್ಕೆ ಆಗಲ್ಲಪ್ಪ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದ್ಭುತವಾಗಿರುವಂಥ ಮಾತು. ಇದನ್ನು ದೇವರು ಯೇಸು ಪ್ರಭು ಹೇಳಿದ್ದು ಮಾತಿದು, ನಂದಲ್ಲ ಇದು. ಯಾರು ಹೇಳಿದ್ರಿ? ಯೇಸು ಪ್ರಭು ಹೇಳಿದ್ದು. ಹಾಗೇನೆ
ಈ ಶಿಲೋದು ಆ ಬುರ್ಜು ಬಿದ್ದದ್ದು, ಆ ಪಿಲಾತನ ಮೂಲಕವಾಗಿ ಆ ಕೊಲೆ ಆದದ್ದು, ಆ 2 ಘಟನೆ ಆದ್ಮೇಲೆ ಯೇಸು ಪ್ರಭು ಇನ್ನೊಂದು ಕಥೆ ಹೇಳ್ತಾನೆ ಅವ್ರಿಗೆ. ನೋಡ್ರಿ 6ನೇ ವಾಕ್ಯ ಹೋದ್ರಿ. ಆಮೇಲೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ ಒಬ್ಬನೊಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ, ಹಲ್ಲೆಲೂಯ, ಯಾವ ತೋಟ ಅದದು? ಇಲ್ಲ, ಯಾವ ತೋಟ? ದ್ರಾಕ್ಷಿ ತೋಟದಲ್ಲಿ ಯಾವ ಗಿಡ ಇಟ್ಟಿದ್ದಾನೆ? ಇದು ಬಹಳ ವ್ಯತ್ಯಾಸ ಅದಲ್ಲ. ತೋಟ ಯಾವ್ದದ, ಗಿಡ ಯಾವ್ದದ? ಅಂದ್ರೆ ಈ ಭೂಮಿ ಮೇಲೆ ನಮ್ಮನ್ನ ಸ್ಪೆಷಲ್ ಆಗಿ ಇಟ್ಟಿದ್ದಾನೆ ದೇವರು. ನಾವು ಜನರಲ್ದಾಗ ಬರಲ್ಲ ಪ್ರಿಯರೇ. ನಾವು ಆದುಕೊಂಡವರು, ಮೀಸಲಾಗಿರುವಂಥ ಜನಾಂಗ, ನಾವು ಪ್ರತ್ಯೇಕಿಸಲ್ಪಟ್ಟ ಜನಾಂಗ, ಕರೆಯಲ್ಪಟ್ಟಿರುವಂಥ ಜನಾಂಗ. ನಾನು ಒಂದು ದಿನ ಸಂದೇಶ ಕೊಟ್ಟಿನಿ. ನಾನು ನಿನ್ನನ್ನ ನಿನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ನಾನು ನಿನ್ನನ್ನ ಆರಿಸಿಕೊಂಡಿದ್ದೇನೆ. ನಾನು ನಿನ್ನನ್ನ ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನಿನ್ನನ್ನು ನಾನು ಪ್ರತ್ಯೇಕ ಮಾಡಿದ್ದೇನೆ. ಅದಕ್ಕೋಸ್ಕರ ನೀನು ಸ್ಪೆಷಲ್ ಇದ್ದಿ ಎಂಬುದಾಗಿ ದೇವ್ರು ನಮ್ಮ ಬಗ್ಗೆ ಹೇಳ್ತಾನೆ ಪ್ರೇರೆ. ಅದಕ್ಕೋಸ್ಕರ ವಾಕ್ಯ ಹೇಳ್ತದೆ, ಈ ದ್ರಾಕ್ಷಿ ತೋಟದಲ್ಲಿ ಅಂಜೂರ ಇಟ್ಟಿದ್ದಾನೆ, ಸ್ಪೆಷಲ್ ಆಗಿ ನಮ್ಮನ್ನು ಇಟ್ಟಿದ್ದಾನೆ. ಇಟ್ಟಿರುವಂತ ನಮ್ಮಿಂದ ದೇವರು ಏನ್ ಬಯಸ್ತದಂದ್ರೆ ಅಲ್ಲಿ ಅಂದ್ರೆ ನಮ್ಮನ್ನ ಅನ್ಯರ ಮಧ್ಯದಲ್ಲಿ ನಮ್ಮನ್ನು ಇಟ್ಟಿದ್ದಾನೆ ಬೆಳಕಾಗಿ ಪ್ರಿಯರೇ. ನಾವು ಬೆಳಕು ಕೊಡ್ಬೇಕು. ನಾವು ಅವರಂತೆ ನಾವು ಕತ್ತಲಲ್ಲಿ ಇರೋದಲ್ಲ. ನಾವು ಅವ್ರ ತರ ಕತ್ತಲಲ್ಲಿರುವಂತ ಜನರು ನಾವಲ್ಲ. ನಾವು ಬೆಳಕಾಗಬೇಕು, ನಾವು ಪ್ರಜ್ವಲಿಸಬೇಕು, ನಾವು ಇತರರಿಗೆ ನೆರಳಾಗಬೇಕು, ನಾವು ಉಪ್ಪಾಗಬೇಕು, ನಾವು ರುಚಿ ಕೊಡುವಂಥವ್ರಾಗಬೇಕು. ನಮ್ಮಿಂದ ಅನೇಕರು ಕರ್ತನಡಿಗೆ ಬರಬೇಕು. ನಮ್ಮನ್ನು ನೋಡಿ ದೇವರಿಂದ ದೂರ ಹೋಗಬಾರ್ದು ಜನರು. ಅದಕ್ಕಾಗನೇ ದೇವರು ಈ ದೃಷ್ಟಾಂತ ಕೊಟ್ಟಿದ್ದಾನೆ. ಎಲ್ಲ ದ್ರಾಕ್ಷ ತೋಟ ಅದ, ಒಂದೇ ಒಂದು ಅಂಜೂರದ ಗಿಡ ಇಟ್ಟಿದ್ದಾನೆ. ಹಲ್ಲೆಲೂಯ. ಅದಕ್ಕೋಸ್ಕರ ದೇವ್ರ ವಚನ ಹೇಳ್ತದೆ ಈ ರೀತಿ, ಮತ್ತಾಯ 3:10 ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ. ಏನಂತ್ರಿ? ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನ ಕಡಿದು ಬೆಂಕಿಯಲ್ಲಿ ಹಾಕೋರು ಅಂತ ಹೇಳ್ತಾನೆ ಪ್ರಿಯರೇ. ಅದೇ ರೀತಿಯಲ್ಲಿ ಯೇಸು ಪ್ರಭು ಹೇಳ್ತಾನೆ, ನನ್ನಲ್ಲಿದ್ದು ಸಭೆಯಲ್ಲಿದ್ದು ವಿಶ್ವಾಸಿಗಳಾಗಿ ಅನಿಸ್ಕೊಂಡು ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬಕ್ಕೆ ಡೆಕೋರೇಷನ್ ಮಾಡಿ ಮನೆ ಮೇಲೆ ಒಂದು ಸ್ಟಾರ್ ಕಟ್ಟಿ ಹೆಸರನ್ನ ಯೇಸ್ವಾಮಿ ಮಕ್ಕಳು ಎಂಬುದಾಗಿ ಆ ಹೆಸರನ್ನು ಇಟ್ಟುಕೊಂಡು ಇರುವಂತ ನಾವು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ ಅಂತ ಬರ್ತಾನೆ. ಯಾರು ಫಲ ಕೊಡಲ್ಲ ಅದನ್ನ ಕಟ್ ಮಾಡ್ತೀನಿ ಎಂಬುದಾಗಿ ಯೇಸು ಪ್ರಭು ಹೇಳ್ತಾ ಇದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವಂತ ಹಾಗೆ ನಾನು ಅದನ್ನ ಶುದ್ಧಿ ಮಾಡ್ತೇನೆ ಅಂತ ಹೇಳ್ತಾನೆ ಸ್ವಾಮಿ. ಯಾರು ಫಲ ಕೊಡ್ತಾರೆ ಅವ್ರು ಇನ್ನೂ ಹೆಚ್ಚು ಫಲ ಕೊಡ್ತಾರೆ. ಯಾರು ಫಲ ಕೊಡಲ್ಲ ಅದನ್ನ ಕಟ್ ಮಾಡಿ, ಅಂದ್ರೆ ಅದನ್ನ ತೆಗೆದು ಹಾಕುವಂತ ಕಾರ್ಯನ ನಾನು ಮಾಡ್ತೀನಿ ಎಂಬುದಾಗಿ ದೇವರು ಹೇಳ್ತಾರೆ ಪ್ರಿಯರೇ. ಯಾವ ದೇವರು? ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾಗಿರುವಂಥ ತಂದೆಯಾಗಿರುವಂಥ ದೇವರು ಹೇಳ್ತಾನೆ ಪ್ರಿಯರೇ. ನೋಡಿ ಆ ವಾಕ್ಯ ಹೋದ್ರೆ 7ನೇ ವಾಕ್ಯ. ನೋಡಿ, ತರುವಾಯ ಅವನು ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ನೋಡಿ, ಈಗ ನಾವು ಏನೇ ಕೆಲಸ ಮಾಡಿದ್ರೆ ಅದಕ್ಕೆ ಫಲ ಬೇಕಲ್ಲ. ನಮ್ಗೆ ಫಲ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಅದೇ ಕೆಲಸ ಮಾಡ್ತೀವಿ ನಾವು. ಫಲ ಸಿಕ್ಕಿಲ್ಲ ಅಂದ್ರೆ ಅದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಯಾಕೆ ಫಲ ಸಿಕ್ಕಲ ಇಲ್ಲ, ಯಾಕೆ ಬೆಳೆ ಬರಲಿಲ್ಲ, ಏನು ಸಮಸ್ಯೆ ಆಗಿದೆ ಎಂಬುದಾಗಿ ನಾವು ಅದಕ್ಕೆ ಚಿಂತನೆ ಮಾಡ್ತೀವಿ. ಹಾಗೇ ದೇವರು ನಮ್ಮಿಂದ ಫಲ ಕೇಳ್ತಾನೆ, ಆದರೆ ಫಲ ಸಿಗ್ತಾ ಇಲ್ಲ, ಸಿಕ್ಕಲಿಲ್ಲ. ಓದಮ್ಮ. ಅವನು ತೋಟ ಮಾಡುವವನಿಗೆ ನೋಡು. ಓಕೆ, ಇಲ್ಲಿ ಇಬ್ರು ಇದ್ದಾರೆ. ಒಬ್ಬರು ತೋಟದ ಯಜಮಾನ, ಇನ್ನೊಬ್ಬರು ತೋಟ ಮಾಡುವಂತ ಮಾಲಿ. ತೋಟದ ಯಜಮಾನ ಅಂದ್ರೆ ತಂದೆಯಾಗಿರುವಂತ ದೇವರು, ತೋಟ ಮಾಡುವವನಂದ್ರೆ ಯೇಸು ಪ್ರಭು. ಯೇಸು ಪ್ರಭು ನಮಗೋಸ್ಕರವಾಗಿ ನಿಮಗೋಸ್ಕರವಾಗಿ ಮಧ್ಯಸ್ಥಗಾರನಾಗಿದ್ದು ಆತನು ನಿರಂತರವಾಗಿ ಕಾರ್ಯ ಮಾಡ್ತಾ ಇದ್ದಾನೆ ಆತ್ಮನಾಗಿ. ಹಲ್ಲೆಲೂಯ.
ಹಲ್ಲೆಲೂಯ. ಪರಿಶುದ್ಧಾತ್ಮನಾಗಿ ನಮ್ಮ ಮಧ್ಯದಲ್ಲಿದ್ದು ಆತ ಕಾರ್ಯ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಆತನ ಕಾರ್ಯ ಮಾಡುವಾಗ ಫಲ ಕೊಡಬೇಕೆಂಬುದಾಗಿ ಆತನು ಬಯಸ್ತಾನೆ. ತಂದೆ ಫಲ ಕೊಡಬೇಕೆಂಬುದಾಗಿ ಬಯಸ್ತಾನೆ. ಅದಕ್ಕೋಸ್ಕರ ತೋಟ ಮಾಡುವಂಥ ಯೇಸು ಪ್ರಭು ಕೂಡ ಫಲ ಕೊಡಬೇಕೆಂಬುದಾಗಿ ಬಯಸ್ತಾನೆ. ಆದರೆ ಇಲ್ಲಿ ಫಲ ಬರ್ತಾ ಇಲ್ಲ. ಓದಮ್ಮ, ಓದಿ. ಹಾಂ ಹಾಂ ಎಷ್ಟು ವರ್ಷ ಅಂತ್ರಿ? ಇದು ಈ ಸಭೆ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು? 70 ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು ರೀ? 70 ವರ್ಷದ ದೇವರು ಹಣ್ಣು ಹುಡುಕ್ತಾನೆ ಇದ್ದಾನೆ. ಇನ್ನು ಒಂದು ಹಣ್ಣು ಹೊರಗಡೆ ಬರ್ತಾನೆ ಇಲ್ಲ. ಅಂದರೆ ನಾನು ಸೇವೆ ಬಗ್ಗೆ ಮಾತಾಡ್ತೀನಿ ಪ್ರಿಯರೇ. ಈ ಸಭೆಯಿಂದ ಇನ್ನೂ ಒಂದು ಹಣ್ಣು ಹೊರಗಡೆ ಬರ್ತಾ ಇಲ್ಲ. ಇನ್ನು ಒಬ್ಬರಾದರೂ ನಾವು ಸೇವಕರಾಗಿ ಹೋಗಲಿಲ್ಲ ಸಭೆಯಿಂದ. ಒಬ್ಬರೇ ಹೋಗಿದ್ದಾರೆ, ನಮ್ಮ ಮಾರ್ಕ್ ಪಾಸ್ಟ್ರು. 70 ವರ್ಷ ಟೈಮ್ ಎಷ್ಟು ರೀ? 70 ವರ್ಷ ಒಬ್ಬರೇ ಒಂದೇ ಒಂದು. ಎಷ್ಟು ಜನ ಆಗ್ಬೇಕು ನಾವು? ಎಷ್ಟು ಜನ ನಾವು ದೇವ್ರ ಸೇವೆಯಲ್ಲಿ ನಾವು ಕಳಿಸ್ಬೋದಾಗಿತ್ತು. ಒಂದು ಸಣ್ಣ ಸಣ್ಣ ಸಭೆ ನೋಡ್ರಿ, ಕಳಬೆಳಗುಂದಿ ಒಂದು ಸಣ್ಣ ಸಭೆ, ಇಷ್ಟ 50 ಫ್ಯಾಮಿಲಿ ಅವಲ್ಲಿ. ಅಲ್ಲಿ 70ಕ್ಕಿಂತ ಮೇಲ್ಪಟ್ಟು ಸೇವಕರಾಗಿ ಹೋಗಿದ್ದಾರೆ. ಹಲ್ಲೆಲೂಯ. ಯಾಕಂದ್ರೆ ಫಲ ಇಲ್ಲ, ನಾವು ಫಲ ಕೊಡ್ತಾ ಇಲ್ಲ. ಫಲ ಕೊಡ್ಬೇಕು ಪ್ರಿಯರೇ. ನಾವು ಫಲ ಕೊಡುವಂಥ ರೀತಿಯಲ್ಲಿ ದೇವ್ರು ಬಯಸ್ತಾನೆ. ಇಲ್ಲಿ ಕೇವಲ 3 ವರ್ಷಕ್ಕೆ ದೇವ್ರು ಸಿಟ್ಟಿಗೇರಿಬಿಟ್ಟಾನ. ಬರೀ 3 ವರ್ಷ. ಇದು 70 ವರ್ಷ ಆಯ್ತು. ಭಾಳ ನಾವು ಲಾಸ್ಟ್ನಾಗ ಇದ್ದೀವಿ ನಾವೀಗ. ಹಲ್ಲೆಲೂಯ. ಎಷ್ಟು ವರ್ಷ ರೀ? 3 ವರ್ಷ ದಿಂದಲೂ. ಓದಮ್ಮ. ಹಾಂ, ನನಗೆ ಫಲ ಸಿಕ್ಕಲಿಲ್ಲ, ಕಡಿದು ಹಾಕು. ಹಾಂ ಹಾಂ, ಇದನ್ನ ಏನು ಮಾಡಂತ ಹೇಳ್ತಾನ? ಕಡಿದು ಹಾಕು ಅಂತ ಹೇಳ್ತಾನೆ ದೇವರು. ಯಾಕೆ ಬಂಜೆ ಆಗ್ಬೇಕು ಭೂಮಿ ಬಂಜೆ ಆಗಬಾರ್ದು, ಇದನ್ನು ಕಡ್ದಾಕ ಅಂತ ಹೇಳ್ತಾನ. ತೋಟ ಮಾಡೋರು ಸುಮ್ಮನೆ ಇರ್ತಾನ? ಆಯ್ತಪ್ಪ ಕಡ್ದಾಕ್ನಂತಾನ ತೋಟ ಮಾಡೋನು. ಅದೇನು ಮಾಡ್ತಾನೆ? ಸ್ವಲ್ಪ ಟೈಮ್ ಕೊಡ್ರಿ ನನಗೇನು ಮಾಡ್ರಿ, ನನಗೆ ಸ್ವಲ್ಪ ಟೈಮ್ ಕೊಡು ಎಂಬುದಾಗಿ ದೇವ್ರ ಹತ್ರ ಆತನು ಕೇಳಿಕೊಳ್ತಾ ಇದ್ದಾನೆ ಪ್ರೇರಿ. ನೋಡಿ, ಯೆಶಾಯನಲ್ಲಿ ಪ್ರವಾದನೆ ಗ್ರಂಥದಲ್ಲಿ ದೇವರು ಹೇಳ್ತಾನೆ, ನನ್ನ ತೋಟವನ್ನು ಏನು ಮಾಡುವನೋ ಈಗ ತಿಳಿಸುವನು ಕೇಳ್ರಿ. ಅದರ ಬೇಲಿಯನ್ನು ಕೀಳುವೆನು, ದನವು ಅದನ್ನು ಮೇಯ್ದು ಬಿಡುವುದು, ಅದರ ಗೋಡೆಯನ್ನು ಕೆಡವಿ ಹಾಕುವೆನು, ಅದು ತುಳಿದಾಟಕ್ಕೀಡಾಗುವುದು, ಅದನ್ನು ಹಾಳು ಮಾಡುವೆನು. ಯಾರ ಕುಡಿ ಕತ್ತರಿಸಿ ಅಗೆತ ಮಾಡುವುದಲ್ಲ, ಮುಳ್ಳು ಗಿಳ್ಳುಗಳನ್ನು ಬೆಳೆದು ಹೋಗುವುದು. ಆಮೇಲೆ ಅಲ್ಲಿ ಮೇಘಗಳಿಗೆ ಅಪ್ಪಣೆ ಮಾಡುವೆನು, ಮಳೆ ಸುರಿಸಬಾರದೆಂದು ನಾನು ಅಪ್ಪಣೆ ಮಾಡುವೆನೆಂಬುದಾಗಿ ಯೆಶಾಯ 5:7 ತಂದೆಯಾಗಿರುವಂಥ ದೇವರು ಹೇಳ್ತಾನೆ. ಆದರೆ ತೋಟ ಮಾಡುವಂಥ ಯೇಸು ಸ್ವಾಮಿ ಆತನ ರಿಕ್ವೆಸ್ಟ್ ಮಾಡ್ತಾನೆ ಪ್ರೇರೆ. ಯಾರಿಗೋಸ್ಕರ? ನಮಗೋಸ್ಕರವಾಗಿ ರಿಕ್ವೆಸ್ಟ್ ಮಾಡ್ತಾನೆ. ಸ್ವಾಮಿ, ಡಿಸೈಡ್ ಮಾಡಬೇಡ ದೇವ್ರೆ, ಅಪ್ಪ ನೀನು ಡಿಸೈಡ್ ಮಾಡಬೇಡ, ಅವಕಾಶ ಕೊಡು ನನ್ನ ಮಕ್ಕಳಿಗೆ, ಒಂದು ಕ್ಷಣ ನೀನು ಅವರಿಗೆ ಅವಕಾಶ ಕೊಡು ಎಂಬುದಾಗಿ ದೇವರು ಯೇಸು ಪ್ರಭು ನಮಗೋಸ್ಕರವಾಗಿ ಆತನು ನಾಶವಾಗುವುದಕ್ಕೆ ಆತನಿಗೆ ಇಷ್ಟ ಇಲ್ಲ. ನಾವು ನಾಶವಾಗುವುದಕ್ಕೆ ಇಷ್ಟ ಇಲ್ಲ ಪ್ರೇರೆ. ನೋಡಿ 2 ಪೇತ್ರ 3:9 ಓದ್ರಿಗ. 2 ಪೇತ್ರ 3ನೇ ಅಧ್ಯಾಯ 9ನೇ ವಾಕ್ಯ. ಗಟ್ಟಿಯಾಗಿ ಓದ್ರ ಅದನ್ನು. ಹಾಂ, ಹಾಂ, ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ಆತನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಇದ್ದಾನೆ ಯೇಸು ಪ್ರಭು. ಹಲ್ಲೆಲೂಯ. ಯಾರು ನಾಶ ಆಗಬಾರ್ದು. ಈ ಮೋಟ್ನಳ್ಳಿರುವಂಥ ಸಭೆಯವರು ಯಾರೂ ನಾಶ ಆಗಬಾರ್ದು. ಎಲ್ಲರೂ ದೇವ್ರ ಕಡೆಗೆ ತಿರುಗಬೇಕೆಂಬುದಾಗಿ ಯೇಸು ಪ್ರಭು ಈ ನಿರಂತರವಾಗಿ ದಿನಾಲು ಜಪ ಮಾಡ್ತಾನೇ ಇದ್ದಾನೆ. ನಮಗೋಸ್ಕರವಾಗಿ ಆತನು ಮಾಡ್ತಾನೇ ಇದ್ದಾನೆ. ದೇವ್ರು ಹೇಳ್ತಾನೆ, ತಂದೆ ಹೇಳ್ತಾನೆ, ಕಟ್ ಮಾಡಿಬಿಡು ಅಂತ ಹೇಳ್ತಾನೆ. ಯೇಸು ಮಾಡ್ತಾನೆ, ತಡಿಯಪ್ಪ ತಡಿ, ಅವಕಾಶ ಕೊಡೋಣ ಅವರಿಗೆ, ಇನ್ನು ಅವಕಾಶ ಕೊಡೋಣ, ಇವತ್ತು ತಿರುಗ್ತಾರ ಎಂಬುದಾಗಿ ಯೇಸು ಪ್ರಭು ನಮಗೋಸ್ಕರವಾಗಿ ವಿಜ್ಞಾಪನೆ ಮಾಡ್ತಾನೆ ಪ್ರಿಯರೇ. ಅದಕ್ಕೋಸ್ಕರ ಯೆಹೆಜ್ಕೇಲ 18:32 ದೇವರು ಹೇಳ್ತಾರೆ, ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ. ಹಲ್ಲೆಲೂಯ. ಸಾವು ಅಂದ್ರೆ ನರಕ. ಸಾವು ಅಂದ್ರೆ ಏನ್ರಿ?
ನರಕ. ಸಾಯುವವರು ಸಾವಿನಲ್ಲಿ ನನಗೆ ಸಂತೋಷವಿಲ್ಲ, ತಿರುಗಿಕೊಂಡು ಬಾಳಿರಿ ಎಂಬುದಾಗಿ ಕರ್ತನಾಗಿರುವಂಥ ಯೆಹೋವನು ನುಡಿತಾ ಇದ್ದಾನೆ. ಯೆಶಾಯ ಯೆಹೆಜ್ಕೇಲ 18:32 ಹೇಳ್ತಾನೆ, ನನಗೆ ಸಂತೋಷ ಇಲ್ಲ, ನೀವು ತಿರುಗಬೇಕೆಂಬುದಾಗಿ ನಾನು ಬಯಸ್ತೀನಿ ಎಂಬುದಾಗಿ ಯೇಸು ಪ್ರಭು ನಮ್ಮಿಂದ ಬಯಸ್ತಾ ಇದ್ದಾನೆ ಪ್ರಿಯ. ಅದಕ್ಕೋಸ್ಕರ ಯೋಹಾನ 3:16 ಹೇಳ್ತಾನೆ, ಲೋಕದ ಮೇಲೆ ದೇವರು ಪ್ರೀತಿಯನ್ನಿಟ್ಟು ತನ್ನ ಮಗನಾಗಿರುವಂಥ ಯೇಸು ಪ್ರಭುವನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಯಾಕಂದ್ರೆ ನಾವೆಲ್ಲರೂ ತಿರುಗಬೇಕೆಂಬುದಾಗಿ, ನಾವೆಲ್ಲರೂ ಜೀವ ಹೊಂದಿಕೊಳ್ಬೇಕೆಂಬುದಾಗಿ, ನಾವೆಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರ್ಬೇಕೆಂಬುದಾಗಿ ದೇವರು, ತಂದೆಯಾಗಿರುವಂಥ ದೇವರು ಮಗನಾಗಿರುವಂಥ ಯೇಸು ಪ್ರಭುವನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಆತನ ಮೂಲಕವಾಗಿ ನಾವು ದೇವ್ರ ಕಡೆಗೆ ತಿರುಗಬೇಕು. ತಿರುಗೋದಂದ್ರೆ ಏನು ಗೊತ್ತು ಪ್ರಿಯರೇ? ಇದು ಮೈಕ್ ಅದ ನೋಡ್ರಿ, ಈ ಮೈಕ್ ಶಬ್ದ ಬರಬೇಕಾದ್ರೆ ಇದಕ್ಕೆ ಕನೆಕ್ಟಿವಿಟಿ ಅದ. ಇದಕ್ಕೆ ಏನಾದ್ರೂ ಇದು ಕರೆಂಟಿನ ವೈರ್ ಅದ, ವೈರ್ ಅಲ್ಲಿ ಕನೆಕ್ಟ್ ಅದ, ಅದು ಅಲ್ಲಿ ಕನೆಕ್ಟ್ ಅದ, ಅದಲ್ರಿ. ಈಗ ಕಟ್ ಆಯ್ತು, ಈಗ ಅಂದ್ರೆ ಕನೆಕ್ಟಿವಿಟಿ ಕಟ್ ಆಯ್ತು, ಸಪ್ಲೈ ನಿಂತೋಯ್ತು, ಅಂದ್ರೆ ಫಲ ಇಲ್ಲ. ಈಗ ಪ್ರಾರಂಭವಾಯಿತು. ಹಾಗೇನೆ ನಾವು ಯಾವಾಗ ದೇವ್ರ ಕಡೆಗೆ ತಿರುಗ್ತೀವಲ್ಲ ಆವಾಗ ಫಲ ಕೊಡ್ತೀವಿ ಪ್ರಿಯರೇ. ನಾವು ಯಾವಾಗ ದೇವ್ರ ಕಡೆಗೆ ತಿರುಗದೆ ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ, ನಮ್ಮದೇ ಆಲೋಚನೆಯಲ್ಲಿ, ನಮ್ಮ ಕ್ರಿಯೆಗಳಲ್ಲಿ, ನಮ್ಮ ಯೋಜನೆಗಳಲ್ಲಿ ನಾವು ಹೋಗ್ತಾ ಇರ್ತೀವಲ್ಲ, ಫಲ ಕೊಡಲ್ಲ. ನಾವು ನೋಡಕ್ಕೆ ಚೆನ್ನಾಗಿ ಕಾಣಿಸ್ತೀವಿ. ಅದಕ್ಕೋಸ್ಕರ ಇಲ್ಲಿ ಈ ಗಿಡಕ್ಕೆ ಏನ್ ಹೇಳ್ತಾನೆ ದೇವರು, ಅದು ಬಂಜೆ ಆಗ್ಬಾರ್ದು. ಯಾವುದು? ಭೂಮಿ ಬಂಜೆ ಆಗ್ಬಾರ್ದು. ಅದಕ್ಕೋಸ್ಕರ ಅಂಜೂರದ ಗಿಡನ ಕಟ್ ಮಾಡು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ. ಆದರೆ ಯೇಸು ಪ್ರಭು ಹೇಳ್ತಾ ಇದ್ದಾನೆ, ಅದಕ್ಕಾಗಿ ನಾನು ಅವಕಾಶ ಕೊಡ್ರಿ. ನೋಡಿ, ಅಪೊಸ್ತಲರ ಕಾರ್ಯ 17:30 ರೀತಿ ಹೇಳ್ತದೆ, ಅಜ್ಞಾನ ಕಾರ್ಯಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ, ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರನ್ನ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡ್ತಾನೆ. ಯಾವ ದಿಕ್ಕು? 4 ದಿಕ್ಕಲ್ಲಿರುವಂಥ ಎಲ್ಲ ಜನರಿಗೆ ನೀವೇನ್ ಮಾಡ್ರಿ, ತಿರುಗಿರಿ ಎಂಬುದಾಗಿ ದೇವರು ಅಪ್ಪಣೆ ಕೊಡ್ತಿದ್ದೇನೆ. ಒಂದು ವಚನ ಓದ್ರಿ ಎಲ್ಲರೂ, ರೋಮ 8:34 ವಾಕ್ಯ. ಆಮೇಲೆ ಇಬ್ರಿಯ 7:25 ಬರ್ತೀಗ್ರಿ, ಓದ್ರಿ ಸಿಕ್ಕವರು. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ, ನೋಡಿ ಚೆನ್ನಾಗಿ ಕೇಳ್ರಿ, ಕ್ರಿಸ್ತ ಯೇಸು ಮರಣವನ್ನ ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿ ಇದ್ದು ನಮಗೋಸ್ಕರವಾಗಿ ಬೇಡ್ತಾ ಇದ್ದಾನೆ. ಯಾರು ಬೇಡ್ತಾ ಇದ್ದಾರೆ? ಯೇಸು ಪ್ರಭು ಬೇಡ್ತಾ ಇದ್ದಾನೆ. ಮರಣ ಹೊಂದಿದ್ದಾನೆ, ಜೀವಿತನಾಗಿ ಎದ್ದಿದ್ದಾನೆ, ತಂದೆಯ ದೇವರ ಬಲಗಡೆಯಲ್ಲಿ ಕೂತ್ಕೊಂಡಿದ್ದಾನೆ. ನಿನಗೋಸ್ಕರವಾಗಿ ದೇವರು ಬೇಡ್ತಾ ಇದ್ದಾನೆ. ಏನಂತ ಬೇಡ್ತಾ ಇದ್ದಾನೆ? ಇನ್ನೊಂದು ವರ್ಷ ಕೊಡು ಇವರಿಗೆ. ಎಷ್ಟು? ಇನ್ನೊಂದು ವರ್ಷ ಕೊಡು, ಇನ್ನೊಂದು ಸ್ವಲ್ಪ ಅವಕಾಶ ಕೊಡು. ಅವ್ರು ತಿರುಗಕ್ಕೆ ಅವರಿಗೆ ಅವಕಾಶ ಕೊಡ್ರಿ ಎಂಬುದಾಗಿ ಯೇಸು ಪ್ರಭು ನಮಗೋಸ್ಕರವಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಇಬ್ರಿಯ 7:25 ಹೋದ್ರಿ. ಆದ ಕಾರಣ ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನ ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವನಾಗಿದ್ದಾನೆ. ಬಲೋ ಯೇಸು ಮಸೀಕಿ, ಯಾವಾಗಲೂ ಬದುಕಿಸುವಂತ ಆತ್ಮನಾಗಿದ್ದಾನೆ ಯೇಸು ಪ್ರಭು. ನಾವು ತಿರುಗಬೇಕೆಂಬುದಾಗಿ ಆತನ ಬದುಕಿ ನಮಗೋಸ್ಕರವಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ಪ್ರಿಯರೇ, ದೇವರು ನಾವು ಕಟ್ಟಾಗೋದು ದೇವರಿಗೆ ಇಷ್ಟ ಇಲ್ಲ. ನಾವು ಕಟ್ಟಾಗೋದು ದೇವರಿಗೆ ಇಷ್ಟ ಇಲ್ಲ. ನೋಡಿ 8ನೇ ವಾಕ್ಯ ಓದ್ರಿ, 8ನೇ ವಚನ ಓದ್ರಿ. ಆದರೆ ತೋಟ ಮಾಡುವವನು ಈ ವರ್ಷವು ಇದನ್ನು ಬಿಡು, ಈ ಅಂಜೂರದ ಗಿಡದ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ. ಮುಂದೆ ಸಾಕಮ್ಮ, ಮುಂದೆ ಹಣ್ಣು ಬಿಟ್ರೆ ಸರಿ. ಅಂದ್ರೆ ದೇವ್ರು ನಿನಗೊಂದು ಅವಕಾಶ ಕೊಟ್ಟಿದ್ದಾನೆ. ಒಂದೇ ಸಲ ದೇವ್ರು ಕಟ್ ಮಾಡ್ತಾ ಇಲ್ಲ, ನಿನಗೊಂದು ಅವಕಾಶ ಕೊಟ್ಟಿದ್ದಾನೆ. ನೋಡಪ್ಪ, ಈಗ ನಾನು ಆ ಗಿಡದ ಸುತ್ತ ಅಗಿತೀನಿ. ಅದಕ್ಕೇನು ಮಾಡ್ತೀನಿ? ಮಣ್ಣು ಹಾಕ್ತೀನಿ, ಅದಕ್ಕೆ ಗೊಬ್ಬರ ಹಾಕ್ತೀನಿ, ಅದಕ್ಕೆ ನೀರು ಹಾಕ್ತೀನಿ ಎಂಬುದಾಗಿ ಯೇಸು ಪ್ರಭು ನಿನಗೋಸ್ಕರವಾಗಿ ನನಗೋಸ್ಕರವಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ ದೇವರ ಹತ್ರ.
ಅವಕಾಶ ಕೊಡ್ರಿ ಇದೊಂದು ಸಲ. ಈಗಲಾದರೂ ಅವ್ರು ತಿರುಗುವಂಥ ಅವಕಾಶ ಅವ್ರಿಗೆ ಕೊಡ್ರಿ ಎಂಬುದಾಗಿ ಯೇಸು ಪ್ರಭು ಶಿಲುಬೆಯಲ್ಲಿ ತನ್ನನ್ನು ಸಮರ್ಪಣೆ ಮಾಡಿ ತಂದೆಯಾಗಿರುವಂಥ ದೇವರ ಬಲಪಾರ್ಶ್ವದಲ್ಲಿ ಕೂತ್ಕೊಂಡು ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಅವಕಾಶ ಕೊಡ್ರಿ, ಅವಕಾಶ ಕೊಡ್ರಿ. ಅವ್ರ ಹೃದಯ ಕಠಿಣ ಆದ, ಮೊಟ್ಟನಳ್ಳಿ ಹೃದಯ ಕಠಿಣ ಆದ. ಇವತ್ತು ಕರಗ್ತದ ಹೃದಯ, ಕರಗ್ತದ ಇಲ್ಲ? ಹಲ್ಲೆಲೂಯಾ, ಹಲ್ಲೆಲೂಯಾ. ಕರಗ್ಬೇಕು ಪ್ರಿಯರೇ, ಕರಗ್ಬೇಕು ನಮ್ಮ ಹೃದಯ. ಆಗ್ಲೇ ನಾವು ದೇವ್ರ ಕಡೆಗೆ ತಿರುಗ್ತೀವಿ. ಕಠಿಣ ಇದ್ರೆ ಕರಗಕ್ಕಾಗಲ್ಲ. ಕಠಿಣತೆ ನಮ್ಮನ್ನು ದೇವ್ರ ಬಳಿಗೆ ನಡೆಸಲ್ಲ. ಸತ್ಯವೇದದಲ್ಲಿ ಅನೇಕರು ನಾವು ನೋಡಿದ್ದೀವಿ, ಯಾರು ಕಠಿಣವುಳ್ಳವರಾಗಿದ್ದಾರೆ ಅವರು ನಾಶವಾಗಿದ್ದಾರೆ, ಯಾರು ಮಾನಸಾಂತರ ಹೊಂದಿದ್ದಾರೆ ಅವರು ಆಶೀರ್ವದಿಸಲ್ಪಟ್ಟವರಾಗಿದ್ದಾರೆ ಪ್ರಿಯರೇ. ಅದಕ್ಕೋಸ್ಕರ ದೇವ್ರ ವಾಕ್ಯ ಹೇಳ್ತದೆ, ಇದೊಂದು ವರ್ಷ ಇರು, ಆಮೇಲೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಅದನ್ನು ಕಡಿದು ಹಾಕಬಹುದು ಎಂಬುದಾಗಿ ಯೇಸು ಪ್ರಭು ನಮಗೋಸ್ಕರವಾಗಿ ತಂದೆ ಹತ್ರ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದಾನೆ ಪ್ರಿಯರೇ. ಕೊನೆಯದಾಗಿ ಇಬ್ರಿಯ 6, 7, 8ನೇ ವಾಕ್ಯ ಓದಿ ನಾನು ಮುಗಿಸ್ತೇನೆ. ಓದಿಪ್ಪ. 6, 7, 8 ಓದ್ರಿ. ಭೂಮಿಯು ತನ್ನ ಮೇಲೆ ಅನೇಕ ವರ್ತಿ ನೋಡಿ, ಭೂಮಿಯು ತನ್ನ ಮೇಲೆ ಅನೇಕ ವರ್ತಿ ಸುರಿಯುವ ಮಳೆಯನ್ನು ಹೀರಿಕೊಂಡು ಅದು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡಲ್ಪಡ್ತದೋ ಅದು ಅನುಕೂಲವಾದ ಬೆಳೆಯನ್ನು ಕೊಟ್ಟರೆ ಹಲ್ಲೆಲೂಯಾ. ನೋಡಿ, ಭೂಮಿ ಅಂದ್ರೆ ನಾನು ನೀನು, ಗಿಡ ಅಂದ್ರೆ ನಾನು ನೀನು. ಓಕೆ, ಈ ನೀರನ್ನ ದೇವರು ಕೊಟ್ಟಿರುವಂತ ನೀರನ್ನು ನಾವು ಇಂಗಿಕೊಳ್ತಾ ಇದ್ದೇವೆ. ಇಂಗಿಕೊಂಡ ನಾವು ಫಲ ಕೊಡ್ಬೇಕು. ಫಲ ಕೊಟ್ಟರೆ ಏನಾಗ್ತೀವಂತ ನಾವು ಆಶೀರ್ವದಿಸಲ್ಪಟ್ಟವರಾಗ್ತೇವೆ. ಒಂದು ವೇಳೆ ಫಲ ಕೊಡದೆ ಹೋದರೆ ಓದಿಮ್ಮ, ಆದರೆ ಮುಳ್ಳು ಗಿಡಗಳನ್ನ ಕಳೆಗಳನ್ನ ಬೆಳೆಸಿದರೆ ಅಯೋಗ್ಯವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗ್ತದೆ, ಅದರ ಅಂತ್ಯವು ಸುಡಲ್ಪಡುವುದೇ. ಹಲ್ಲೆಲೂಯಾ. ಓಕೆ, ಯಾವುದು ನಾವು ಆಶೀರ್ವಾದಕ್ಕೆ ಗುರಿ ಆಗ್ಬೇಕಾ, ಶಾಪಕ್ಕೆ ಗುರಿ ಆಗ್ಬೇಕಾ? ನಮ್ಮ ಗಿಡ ಈ ಅಂಜೂರ ಗಿಡ ಏನಾಗ್ಬೇಕಿದು? ಆಶೀರ್ವಾದಕ್ಕೆ ಗುರಿ ಆಗ್ಬೇಕಂದ್ರೆ ಇದು ಫಲ ಕೊಡ್ಬೇಕು. ಅದನ್ನೇ ದೇವರು ನಮ್ಮಿಂದ ಬಯಸ್ತಾ ಇದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ಯೇಸು ಪ್ರಭು ನಮಗೋಸ್ಕರವಾಗಿ ವಿಜ್ಞಾಪನೆ ಮಾಡ್ಕೊಳ್ತಾ ಇದ್ದಾನೆ, ಇದೊಂದು ಅವಕಾಶ ಕೊಡ್ರಿ, ಇದೊಂದು ಕಾಲ ಕೊಡ್ರಿ. ಅವರು ತಿರುಗ್ತಾರೆ. ನನ್ನ ಮಕ್ಕಳು ಅವರ ಕಠಿಣ ಮನಸ್ಸನ್ನು ತಿರುಗಿಸಿ ಅವರ ಜೀವಿತ ಮಾನಸಾಂತರ ಹೊಂದ್ಕೊಂಡು ನಿನ್ನ ಕಡೆಗೆ ಬರ್ತಾರೆ ಎಂಬುದಾಗಿ ಯೇಸು ಪ್ರಭು ನಿನಗೋಸ್ಕರವಾಗಿಯೇ ಸ್ಪೆಷಲ್, ನಿನಗೋಸ್ಕರವಾಗಿಯೇ ದೇವರು ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದಾನೆ. ಅದಕ್ಕೋಸ್ಕರ ದೇವರೇ, ಈ ಕಠಿಣ ಮನಸ್ಸನ್ನು ತೆಗೆದಾಕಪ್ಪ, ಕಠಿಣ ಹೃದಯ ನನ್ನಿಂದ ತೆಗೆದಾಕು. ನನ್ನಿಂದ ನಿನ್ನ ರಕ್ತದಿಂದ ನನ್ನ ಕಠಿಣತೆಯನ್ನು ತೆಗೆದಾಕಿ ನನಗೆ ಮೃದುತ್ವ ಕೊಡು, ನನಗೆ ಸಮಾಧಾನ ಕೊಡು, ನನಗೆ ನೆಮ್ಮದಿ ಕೊಡು, ನಾನು ನಿನ್ನ ಕಡೆಗೆ ತಿರುಗ್ತೀನಿ ಎಂಬುದಾಗಿ ನಾವು ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಾವು ಫಲ ಕೊಡುವಂತೆ ದೇವರು ನಮ್ಮನ್ನು ಆಶೀರ್ವಾದದ ನಿಧಿಯಾಗಿ ನಮ್ಮೆಲ್ಲರನ್ನ ದೇವರು ಮಾರ್ಪಾಟು ಮಾಡುವಾತನಾಗಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಸರ್ವಶಕ್ತನಾಗಿರುವಂಥ ದೇವರೇ, ನಿನಗೆ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಹೌದು ಕರ್ತನೆ, ನಾವು ಎಷ್ಟು ವರ್ಷ ಬದುಕಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ಸ್ವಾಮಿ, ನಾವು ಹೇಗೆ ಬದುಕಿದ್ದೀವಿ ಅನ್ನೋದು ಮುಖ್ಯ. ಅಂಜೂರದ ಮರ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇತ್ತಪ್ಪ, ಅದು ಹಸಿರಾಗಿತ್ತು ಕರ್ತನೆ, ಆದರೆ ನೀನು ಫಲವನ್ನು ಹುಡುಕಿದಾಗ ಅದರಲ್ಲಿ ಏನು ನಿನಗೆ ಸಿಕ್ಕಲಿಲ್ಲ ಎಂಬುದಾಗಿ ನಿನ್ನ ವಚನ ಹೇಳ್ತದೆ ಸ್ವಾಮಿ. ಹೌದು ಕರ್ತನೆ, ನಮ್ಮ ಜೀವಿತ ನೋಡೋರ ಕಣ್ಣಿಗೆ ನಾವು ಚೆನ್ನಾಗಿ ಕಾಣ್ತಾ ಇರ್ಬೋದಪ್ಪ, ನಾವು ನೋಡೋರ ಕಣ್ಣಿಗೆ ಭಕ್ತರ ಥರ ಕಾಣ್ತಾ ಇರ್ಬೋದು ಸ್ವಾಮಿ, ಆದರೆ ನಾವು ಫಲ ಕೊಡುವುದು, ನಾವು ಕೊಡದೇ ಇರುವಂಥದ್ದು ಅದು ನಿನಗೆ ಗೊತ್ತು ದೇವರೇ. ಒಂದು ವೇಳೆ ಇಲ್ಲಿ ತನಕ ನಾವು ಫಲ ಕೊಡದೇ ಇರುವಂಥ ಮಕ್ಕಳಾಗಿ ನಿನ್ನ ಕಣ್ಣಿಗೆ ಕಾಣಿಸ್ತಾ ಇರೋದಾದರೆ ಅಪ್ಪ, ನಮಗೆ ಒಂದು ಅವಕಾಶ ಕೊಡು ದೇವರೇ. ನಾವು ನಿಮ್ಮ ಕಡೆಗೆ ತಿರುಗಿ ಸ್ವಾಮಿ, ಫಲ ಕೊಡಲಿಕ್ಕಾಗುವಂತೆ ದೇವ ಅಪ್ಪ, ಗೊಬ್ಬರ ಹಾಕು ಸ್ವಾಮಿ, ನೀನು ವಾಕ್ಯ ಎಂಬ ಗೊಬ್ಬರನ್ನು ಹಾಕು ಸ್ವಾಮಿ ಅಪ್ಪ, ವಾಕ್ಯ ಎಂಬ ನೀರನ್ನು ಹಾಕು ಸ್ವಾಮಿ, ವಚನ ಎಂಬ ಗೊಬ್ಬರವನ್ನ ನೀರನ್ನ ಹಾಕು ಸ್ವಾಮಿ ಅಪ್ಪ. ಪರಿಶುದ್ಧಾತ್ಮನೇ ಅಪ್ಪ, ನಿನ್ನ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ನಮಗೆ ಒದಗಿಸಿಕೊಡ್ಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ.
ನಾವು ಫಲ ಕೊಡ್ಬೇಕು ದೇವ್ರಿ. ಕೇವಲ 3 ವರ್ಷ ಫಲ ಕೊಡದಿರುವಾಗ ಅದನ್ನು ಕಿತ್ತಿ ಹಾಕೊಂಬೋದಾಗಿ ಹೇಳಿದ್ವಿ ಸ್ವಾಮಿ. ನಾವು 70 ವರ್ಷ ಆಯಿತು ದೇವ್ರೆ, 70 ವರ್ಷ ಆಯಿತು ಕರ್ತನೆ. ನಾವು ಫಲ ಕೊಡಬೇಕು ಸ್ವಾಮಿ. ನಾವು ಇಂದಿನಿಂದ ಫಲ ಕೊಡಲಿಕ್ಕಾಗುವಂತೆ ನಮ್ಮ ಕಠಿಣ ಮನಸ್ಸುಗಳನ್ನು, ನಮ್ಮ ಕಠಿಣ ಹೃದಯಗಳನ್ನು ನೀನು ಮೃದುತ್ವಕ್ಕೆ ನಡೆಸಬೇಕಾಗಿ ಪ್ರಾರ್ಥನೆ ಮಾಡ್ತೇವೆ. ನೀ ಹಾಗೆ ಮಾಡಿದಪ್ಪ, ನಿಮಗೆ ಸ್ತೋತ್ರ, ಸ್ತುತಿ, ಘನಮಾನ, ಮಹಿಮೆ ಎಲ್ಲ ನಿಮಗೆ ಸಲ್ಲಿಸ್ತಾ ನಜರೇತಿನ ಯೇಸು ಪ್ರಭುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವಪ್ಪ ಜೋಳು ತಂದೆಯೇ, ಆಮೇನ್. ಓಕೆ, ನಾವೆಲ್ಲರೂ ಕರ್ತನ ಭೋಜಕ್ಕೆ ಸಿದ್ಧರಾಗೋಣ. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ ಪ್ರಿಯರೇ.